ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇದು ಬಂದುಬಿಟ್ಟು ಬಿಳಿ ಶಿವಾಲಯ ಟು ಯಲಹಂಕ, ಅಂದರೆ ಬಾಗ್ಲೂರು ಕ್ರಾಸ್ ಹೋಗ್ತಾ ಇದ್ದೀವಿ. ನಮ್ಮ ಭಾವ ಮನೆಗೆ ಹೋಗ್ತಾ ಇದ್ದೀವಿ. ಹಾಲ್ಡೇಸ್ ಇದೆಯಲ್ಲ, 3 ಡೇಸ್ ಹಾಲ್ಡೇಸ್ ಇದೆ, ಮತ್ತು ನಮ್ಮ ಮನೆಯವ್ರಿಗೆ ಕೆಲಸ ಇದೆ. ನಾವಿದ್ದು ಏನು ಮಾಡೋದಂತ ಅಲ್ಲಿ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವನಿಗೆ ಅಪ್ಪ ಹತ್ರ ಬಿಟ್ಟು ಬಾ ಅಂತಂದು, ಅದಕ್ಕೆ ಮುಖ ಹಿಂಗೆ ಇಟ್ಕೊಂಡಾನೆ. ನಾನು ಹಾಗೆ ಹೋಗ್ತಾ ಸ್ವಲ್ಪ ಹೂ ಬೇಕಾಗುತ್ತಂತ ಇಲ್ಲಿ ಯಲಹಂಕದಲ್ಲಿ ಹೂ ಮಂಡಿ ಇದೆ, ತುಂಬ ಚೆನ್ನಾಗಿ ಕೊಡ್ತಾರೆ. ಬಟ್ ನಾವಿರೋ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ರೀಸನೇಬಲ್ ಇದೆ, ಹಂಗಾಗಿ ನಾನು ಯಲಹಂಕಗೆ ಬಂದು ತೊಗೊಂಡೋಗಿರ್ತೀನಿ. ಇನ್ನು ಇಲ್ಲಿಂದ ನಾವು ಯಲಹಂಕ ಇಳಿದ ಮೇಲೆ ಅಲ್ಲಿ ಬಾಗ್ಲೂರು ಕ್ರಾಸ್ ಬಸ್ ಬರುತ್ತೆ, ಅದಕ್ಕೆ ಹತ್ತಿದ್ರೆ ನಮಗೆ 2-3 ಸ್ಟಾಪ್ಗೆ ಅಲ್ಲಿ ಕ್ರಾಸಲ್ಲಿ ಇಳ್ಕೊಬೋದು. ಅದ್ರ ಸಂಬಂಧ ನಾವು ಬಸ್ಸಿಗೆ ಬಂದುಬಿಟ್ವಿ ನೋಡಿ. ಇನ್ನು ಇಲ್ಲೇ ನೆಕ್ಸ್ಟ್ ಸ್ಟಾಪೇ ಅಂತ ನಿಂತೇ ಇದ್ದೀವಿ, ಏನು ಕೂತಿಲ್ಲ ನಾವು. ಯಾಕಂದರೆ ಮತ್ತು ಕೂತದು ಮಕ್ಕಳೊಂದು ಇರ್ತಾರಲ್ಲ, ಇಟ್ಕೊಂಡು ಬಸ್ಸಲ್ಲಿ ಇಳಿಯೋದು ಕಷ್ಟ ಆಗಿಬಿಡುತ್ತೆ. ಅದ್ರ ಸಂಬಂಧ ನಾವು ನಿಂತೇ ಇದ್ದೀವಿ, ಡೋರ್ ಹತ್ರನೇ ಇದ್ದೀವಿ, ಯಾಕಂದರೆ ಬೇಗ ಇಳಿಬೋದಲ್ವಾ ಅಂತ. ಅಷ್ಟರೊಳಗೆ ಅವರು ಟಿಕೆಟ್ ಅವ್ರು ಬಂದರು ನೋಡಿರಿ. ನನ್ನ ಮಗಳದು ನಂದಂತೂ ಫ್ರೀ ಆಧಾರ್ ಕಾರ್ಡ್, ಇದೊಂದು ಚೆನ್ನಾಗಿ ಯೂಸ್ ಆಗ್ತಿದೆ. ಬಟ್ ಆದರೂ 2 ವೀಲರೇ ಭಾಳ ಹೋಗಿರ್ತೀವಿ, ಬಸ್ಸು ರೇರು. ಯಾವಾಗಾದ್ರೂ ನಮ್ಮ ಮನೆಯವರು ಏನಾದ್ರು ಕೆಲಸ ಇದ್ದಾಗಷ್ಟೇ ನಾನಷ್ಟೇ ಬಂದಿರ್ತೀನಿ. ಇನ್ನು ನಾವು ಇಲ್ಲಿ ಇಳಿದ ತಕ್ಷಣವೇ ಬಾಗ್ಲೂರು ಕ್ರಾಸಲ್ಲಿ ನಮ್ಮ ಅಕ್ಕನ ಮಕ್ಕಳು ಬರ್ತಿದ್ದಾರೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅವ್ರ ಮನೆಗೆ ನಡ್ಕೊಂಡು ಹೋಗೋದು. ಅವರು ಅಲ್ಲೇ ಇರ್ರಿ ಆಂಟಿ, ನಾವು ಬರ್ತೀವಿ ಅಂತ ಹೇಳಿ ಇಬ್ಬರು ಹುಡುಗಿಯರು ಬರ್ತಿದ್ದಾರೆ. ಇನ್ನೂ 3:30 ಏನೋ ಆಗಿದೆ ಟೈಮು. ಟ್ರಾಫಿಕ್ ನೋಡಿರಿ ಎಷ್ಟು ಭಯಂಕರವಾಗಿದೆ ಪಾಪ, ತುಂಬ ಟ್ರಾಫಿಕ್ಕು. ಇನ್ನು ಅಷ್ಟರೊಳಗೆ ನಾನು ಅದು ನೋಡೋ ಅಷ್ಟೊತ್ತಿಗೆ ಮಕ್ಕಳು ಬಂದುಬಿಟ್ರು ನೋಡು. ಅವರು ಈಗ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿಂದ ಹಿಡಿದು ಮಿನಿಮಮ್ ಅಂದರೂ 1-2 ಕಿಲೋಮೀಟರ್ಸ್ ಅಷ್ಟು ದೂರ ಜಾಮ್ ಆಗಿಬಿಟ್ಟಿದೆ ರೋಡು, ಅಷ್ಟು ಟ್ರಾಫಿಕ್ ಇದೆ. ತುಂಬ ಅಂದರೆ ತುಂಬ ಇಲ್ಲಿ ಏನಂದರೆ ಬೆಂಗಳೂರಲ್ಲಿ ಅರ್ಧ ಟ್ರಾಫಿಕಲ್ಲೇ ಹೋಗ್ಬಿಡುತ್ತೆ ಟೈಮೆಲ್ಲ. ಇನ್ನು ಅದೆಲ್ಲ ಮುಗಿದ ತಕ್ಷಣ ನಾವಂತೂ ಅದನ್ನು ದಾಟ್ಕೊಂಡು ಸೈಡಿಂದ ಬಂದ್ವಿ ಮನೆಗಂತೂ. ಮನೆಗೆ ಬರೋ ಅಷ್ಟೊತ್ತಕ್ಕೆ ಇಷ್ಟೊತ್ತು ಆಯ್ತು ನೋಡಿ. ಇನ್ನು ನಮ್ಮ ಮನೆಯವ್ರು ಗಾಡಿಯಲ್ಲಿ ಬಂದಿದ್ದಾರೆ ನೈಟ್ ಕರ್ಕೊಂಡು ಹೋಗೋಕ್ಕೆ. ಅಂದರೆ ಮಕ್ಕಳನ್ನಷ್ಟೇ ಬಿಟ್ಟು ಹೋಗ್ತಾ ಇದ್ದೀವಿ, ಮಕ್ಕಳಿಗೆ 3 ಡೇಸ್ ಹಾಲ್ಡೇಸ್ ಇದೆ. ನನಗೆ ನಮ್ಮ ಮನೆಯವರು ಕರ್ಕೊಂಡು ಹೋಗೋಕ್ಕಂತ ಬಂದಿದ್ದಾರೆ. ಅವ್ರ ಅಮ್ಮನೂ ಅಲ್ಲೇ ಇದ್ರಲ್ಲ, ಹಂಗಾಗಿ ಅಮ್ಮ ಮಗ ಇಬ್ಬರು ಮಾತಾಡ್ತಾ ಇದ್ದಾರೆ. ಇನ್ನವ್ರು ಊರಿಗೆ ಹೋಗಿಬಿಡ್ತಾರೆ, ಇರೋದಿಲ್ಲ ಪೆನ್ಷನ್ಗೋಸ್ಕರ ಅಂತ ಹೇಳಿ ಅಮ್ಮನ ಬಾಜುನೇ ಕೂತು ಮಾತಾಡ್ತಿದ್ದಾರೆ. ಇನ್ನು ಇವ್ರು ನಮ್ಮ ಅಕ್ಕ ಅಂತೂ ಅಡುಗೆ ಮಾಡಿದ್ದಾರೆ, ಒಟ್ಟಿಗೆ ತಿಂದು ಹೋಗಿರೋಂತೆ ಅಂತ ಹೇಳಿದ್ಲು. ಅವರು ಸ್ವಲ್ಪ ಚಿಕನ್ ಬಿರಿಯಾನಿ ಅದು ಮಾಡ್ತಿದ್ದಾರೆ. ಇಷ್ಟರೊಳಗೆ ಇದು ನನ್ನ ಲಾಗು ವಿಡಿಯೋ ಶೂಟ್ ಮಾಡಿದೆ, ನಿಮ್ಮ ಹತ್ರನೂ ಹಂಚ್ಕೋಬೇಕು ಅಂತ ಅನ್ನಿಸ್ತು. ನಾನು ಬೆಂಗಳೂರಿಗೆ ಬಂದಮೇಲೆ ನನ್ನ ಲೈಫ್ ಸ್ಟೈಲ್ ಏನಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ. ಹಾಗೆ ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ಚಾನಲ್ ಸಬ್ಸ್ಕ್ರೈಬ್